ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರೇಣುಕಾ ಕಿಚನ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಹೊಸ ರೆಸಿಪಿ ತೋರ್ಸಾಕತ್ತೇನೆ ರೀ. ಶಂಕರಪಾಳೆ ಮಾಡೋದ್ರಿ. ಅದಕ್ಕೇನು ಪದಾರ್ಥಗಳು ಬೇಕು ಒಂದು ಸಲ ನೋಡ್ಕೊಂಬರೋಣ ರೀ. ಸಕ್ಕರೆ, ಹಾಲು, ತುಪ್ಪ, ಏಲಕ್ಕಿ ಪುಡಿ ರೀ. ಕಡಿಮೆ ಪದಾರ್ಥಗಳನ್ನ ಇಟ್ಕೊಂಡು ಮಾಡೋಂಥದ್ದು ರೆಸಿಪಿ ಬರ್ರಿ ಇದು. ನೋಡಿರಿ, 2 ಬೌಲು ಸಕ್ಕರೆ ಹಾಕೋರಿ. ಎರಡು ಬೌಲ್ ಸಕ್ಕರೆ ಹಾಕೊಂಡಿಂದ 1 ಬೌಲು ಹಾಲು ಹಾಕೋರಿ. ಎರಡು ಬೌಲು ಸಕ್ಕರೆ ಹಾಕೊಂಡ್ರಿ, 1 ಬೌಲು ಹಾಲು ಹಾಕೊಂಡಿರಿ. ಇದಕ್ಕೆ ತುಪ್ಪ ಹಾಕೋರಿ. ತುಪ್ಪ ಹಾಕೊಂಡ್ರಿ ಇದನ್ನು ಹಾಲು ತುಪ್ಪ ಹಾಕೊಂಡು ಇದನ್ನು ಚೆಂದಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಇದನ್ನು ಸಕ್ಕರೆ ಕರಗೋ ಅಷ್ಟು ಬಿಸಿ ಮಾಡ್ಕೊರಿ. ನೋಡಿರಿ, 2 ಬೌಲ್ ಸಕ್ಕರೆ ತೊಗೊಂಡ್ರಿ, 1 ಬೌಲ್ ಹಾಲು, 1 ಸಣ್ಣ ಬೌಲ್ ತುಪ್ಪ ರೀ. ತುಪ್ಪ ಹಾಕೊಂಡು ಇಷ್ಟು ಚೆಂದ ಕರಿಸ್ಕೊಡ್ರಿ. ನೋಡಿರಿ, ಇಷ್ಟು ಎಲ್ಲ ಕರಿಗೈತ್ರಿ. ಇದು ಹಾಕಿನ್ರಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋರಿ. ಇದು ಒಂದು 10 ನಿಮಿಷ ಆರ್ರಿ. ಇದು ಕರಿಂದ ಇಟ್ಟನದನಂತ ಸ್ನೇಹಿತರೆ, ಇದೆಲ್ಲ ಆರೈತ್ರಿ. ಈಗ ಇದನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ. ನೋಡಿರಿ, ಇಷ್ಟು ಚೆಂದಾಗ ಹಾಕ್ಕೊಂಡು ಇನ್ನೊಂದು 10 ನಿಮಿಷ ಬಿಡ್ರಿ ಸ್ನೇಹಿತರೆ. ನೋಡಿರಿ, ಇದನ್ನು ಹಿಂಗೆ ಚಪಾತಿ ಆಕಾರ ಲಟ್ಟಿಸ್ಕೋರಿ. ನೋಡಿರಿ, ಇಷ್ಟು ದಪ್ಪ ಇರಲ್ರಿ. ಇಷ್ಟು ಆಮೇಲೆ ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರ ಇದನ್ನು ಕಟ್ ಮಾಡ್ಕೊರಿ. ನೋಡಿರಿ, ಅವನ್ನ ಶಂಕರಪಾಳೆ ಕರಿಯಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋರಿ. ನೋಡಿರಿ ಸ್ನೇಹಿತರೆ, ಎಣ್ಣೆ ಚಂದ ಕಾದಿಂದ ಹಾಕೋರಿ.
ನಿನಗೆ ಒಂದು 5 ನಿಮಿಷ ಬಿಟ್ಟು ಹಾಸ್ತೀನಿ ತಡಿ ವಾಪಸ್ ಫೋನ್ ಚಲೋ ಇಟ್ಟು ಹಾಸ್ತೀನಿ ಎಸ್ ಇದನ್ನು ಮಾಡೋದು ನೋಡಿರಿ ಸ್ನೇಹಿತರೆ ಎಷ್ಟು ಚಂದ ಬಂದ ನೋಡಿರಿ ಶಂಕರಪಾಳೆ ಸ್ನೇಹಿತರೆ ನೋಡಿರಿ ಶಂಕರಪಾಳೆ ಎಷ್ಟು ಚಂದ ಬಂದವ್ರಿ ಅಗ್ದಿ ಎಷ್ಟು ಸೂಪರ್ ಬಂದ ನೋಡಿರಿ ಸರಳ ವಿಧಾನದಾಗ ಐತ್ರಿ ಇದು ಬರೀ 4 ಪದಾರ್ಥ ಉಪಯೋಗಿಸ್ಕೊಂಡು ಇಷ್ಟು ಚಂದ ಶಂಕರಪಾಳೆ ಹಾಕವ್ರಿ ನೀವು ಒಂದ್ಸಲ ಇದು ಮನ್ಯಾಗ ಟ್ರೈ ಮಾಡ್ಕೊರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು